ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಒಂದು ಒಳ್ಳೆ ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ, ಇಲ್ಲಿ ನಾನು ಟೆಂಪಲ್ ಹತ್ರ ಬಂದಿದ್ದೀನಿ. ಇವಾಗ ಅಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಹೋಗೋಣ. ಕಾಲು ತೊಳೆಯೋದಕ್ಕೆಲ್ಲ ಅಲ್ಲಿ ನೀರಿನ ವ್ಯವಸ್ಥೆ ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ. ಕಾಲು ತೊಳ್ಕೊಂಡು ಇವಾಗ ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ. ಇದು ಯಾವ ಟೆಂಪಲ್ಲು ಅಂದ್ಕೊಂಡ್ರಾ? ಸಾಮಾನ್ಯವಾಗಿ ನೀವು ನೋಡಿರ್ತೀರಾ. ಇದು ಗೂಬೆ ಕಲ್ಲಮ್ಮನ ದೇವಸ್ಥಾನ ಅಂತ ನೆಲಮಂಗಲದ ಹತ್ರ ಇರೋ ಅಂಥದ್ದು. ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿಗೆ ನಾನು ಸುಮಾರು ವರ್ಷದಿಂದನೂ ಬರ್ತಾ ಇದ್ದೀನಿ. ನಾವು ಅಂದ್ಕೊಂಡಿದ್ದ ಕೆಲಸಗಳೂ ಸಹ ಆಗಿದೆ. ನಮ್ಗೆ ಏನೇ ಕಷ್ಟ ಇದ್ರೂ ನಾನು ಬರೋದೇ ಇಲ್ಲಿಗೆ. ನೋಡಿ, ಇವಾಗ ದೇವಸ್ಥಾನ ಹತ್ರ ಬಂದೆ. ನಾನು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ಇವಾಗ ಒಳಗಡೆ ಹೋಗೋಣ. ಅಂದರೆ ನಾನು ಒಳಗಡೆ ಹೋಗೋದಕ್ಕಿಂತ ಮುಂಚೆನೇ ಅಲ್ಲಿ ನೋಡಿ, ಇಲ್ಲಿ ಅದು ತ್ರಿಶೂಲ ಎಲ್ಲ ಇಟ್ಟಿದ್ದಾರಲ್ಲ, ಅಲ್ಲಿ ಅರಿಶಿನ ಕುಂಕುಮ ಎಲ್ಲನ ಹಾಕ್ತಾರೆ. ನಾನು ಅಲ್ಲಿ ಗಂಟೆ ಹೊಡೆದ್ಬಿಟ್ಟು ಒಳಗಡೆ ಏನು ಹೋಗಲಿಲ್ಲ. ನಾನು ನಿಂಬೆಹಣ್ಣಿನ ದೀಪ ಹಚ್ಚಬೇಕಾಗಿತ್ತು. ಹಾಗಾಗಿ ನಾನು ಅಲ್ಲಿ ಹೊರಗಡೆನೇ ಕೂತ್ಕೊಂಡು ಆ ನಿಂಬೆಹಣ್ಣೆಲ್ಲನೂ ರೆಡಿ ಮಾಡಿಕೊಂಡೆ. ನಮ್ಗೆ ಏನೇ ಕಷ್ಟ ಇತ್ತು ಅಂದ್ರೂ ಇಲ್ಲಿಗೆ ಬಂತು ಅಂದ್ರೂ ಎಲ್ಲ ಕಡಿಮೆ ಆಗುತ್ತೆ. ಈಗ ಕೆಲವರು ನಿಂಬೆಹಣ್ಣಿನ ದೀಪ ಹಚ್ಚುತ್ತಾರೆ, ಕೆಲವರು ಬೆಲ್ಲದ ದೀಪ ಹಚ್ಚುತ್ತಾರೆ, ಮತ್ತು ಕೆಲವರು ಬೂದುಗುಂಬಳಕಾಯ್ದು ಈ ಥರ ಒಬ್ಬೊಬ್ಬರದು ನನ್ನ ಕಷ್ಟ ಹೇಳ್ಕೊಂಡು ಹಚ್ಚುತ್ತಾರೆ. ನಾನು ನೋಡಿ ಆ ದೀಪ ಎಲ್ಲ ರೆಡಿ ಮಾಡಿಕೊಂಡು ಫಸ್ಟಿಗೆ ನಾನು ಅಲ್ಲಿ ದೀಪ ಎಲ್ಲ ಹಚ್ಬಿಟ್ಟು ಅಲ್ಲಿ ದೇವ್ರಿಗೂ ಅಷ್ಟೇ ಎಲ್ಲ ಬೆಳಗಿಸ್ಬಿಟ್ಟು ಆಮೇಲೆ ನೋಡಿ ಈಚೆ ತಂದು ಇಟ್ಟಿರ್ತೀನಿ. ಅಂದರೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಒಬ್ಬರು ಅದೆಲ್ಲ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಇಬ್ಬರಿತ್ತು ಅಂದರೆ ನಾವು ಒಬ್ಬರು ಪೂಜೆ ಮಾಡ್ಬೇಕಾದ್ರೆ ಒಬ್ಬರು ವೀಡಿಯೋ ಮಾಡೋದೇ ಅನುಕೂಲ ಆಗುತ್ತೆ, ಒಬ್ಬರ ಕೈಲಿ ಆಗೋದಿಲ್ಲ. ಹಂಗಾಗಿ ನಾನು ಸ್ವಲ್ಪನೇ ಮಾಡಿದ್ದೀನಿ. ನೋಡಿ, ಅದು ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿಬಿಟ್ಟು ನಾನಿವಾಗ ಇದು ಒಳಗಡೆ ಬಂದು ನೋಡಿ, ಇಲ್ಲಿ ಪೂಜೆ ಎಲ್ಲ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ದೇವಿಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರನೂ ಸಹ ಮಾಡಿದ್ದಾರೆ. ಅಂದರೆ ನಾವು ಬೆಂಗಳೂರಲ್ಲಿ ಇದ್ದಾಗಿಂದನೂ ನಾನು ಬರ್ತಾನೆ ಇದ್ದೀನಿ ಈ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ. ಏನೇ ನಮ್ಮ ಕಷ್ಟ ಇದ್ರೂ ಬಗೆಹರಿಯುತ್ತೆ. ಈ ದೇವಸ್ಥಾನಗಳಲ್ಲಿ ಮದುವೆ ಕೂಡ ಆಗುತ್ತೆ, ಮತ್ತು ಚೌಟ್ರಿ ಎಲ್ಲ ಇದೆ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿ ಅನುಕೂಲನೂ ಸಹ ಇದೆ. ಅದರಲ್ಲೂ ತುಂಬ ಒಳ್ಳೆ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ಮೇಲ್ಗಡೆ ಫೋಟೋಗಳೆಲ್ಲ ಇದೆಯಲ್ಲ, ಅದು ದಸರಾ ಟೈಮಲ್ಲಿ ಅದು ಡೈಲಿ ಒಂದೊಂದು ಥರ ಅಲಂಕಾರ ಮಾಡಿರ್ತಾರೆ ನೋಡಿ ಅಮ್ಮನಿಗೆ. ಅದು ಅಮ್ಮಂಗೆ ಪೂಜೆ ಎಲ್ಲ ಮಾಡಿ ನಮಗೂ ಮಂಗಳಾರತಿ ಎಲ್ಲ ಕೊಟ್ಟರು. ನೋಡಿ, ಇದು ದಸರಾ ಟೈಮಲ್ಲಿ ಮಾಡ್ತಾರಲ್ಲ, ಅವಾಗ ಅದು ರಿಯಲಿ ಹಾವು ಬಂದಿರೋ ಅಂಥದ್ದು. ಅದನ್ನು ಫೋಟೋ ಎಲ್ಲ ಹಿಡ್ದು ಇಟ್ಟಿದ್ದಾರೆ. ಆವಾಗ ಸುಮಾರು ಸತಿ ಇದು ಟಿ ವಿನಲ್ಲೆಲ್ಲ ಬಂತು, ನೋಡಿರ್ಬೋದು ನೀವು. ಮತ್ತು ಫೋನ್ಗಳಲ್ಲೂ ಸುಮಾರು ಸತಿ ಯೂಟ್ಯೂಬಲ್ಲೆಲ್ಲ ಬಂದಿತ್ತು, ನೋಡಿರ್ತೀರ ನೀವು. ನಾವೇನೇ ಅಂದ್ಕೊಂಡು ಈ ದೇವಸ್ಥಾನಕ್ಕೆ ಹರಕೆ ಹೊತ್ಕೊಂಡು ಬಂತು ಅಂದ್ರೂ ಆ ಕೆಲಸ ಖಂಡಿತ ಅದೇ ಆಗುತ್ತೆ. 100 ಅಲ್ಲ 200% ಕೆಲಸ ಆಗುತ್ತೆ. ಈ ದೇವಸ್ಥಾನಕ್ಕೆ ಬಸ್ಸಿನ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ. ನೆಲಮಂಗಲ ಟೋಲ್ ಹತ್ರನೇ ಇರೋದು ಈ ದೇವಸ್ಥಾನ. ಇನ್ನೊಂದು ಕಾಯಿನ್ ಕೂಡ ಅಂಟಿಸ್ಬೋದು ನೀವು. ನಮಗೆ ಮನಸ್ಸಲ್ಲಿ ನಮ್ಗೆ ಏನು ಕೆಲಸ ಬೇಕು ಆಗುತ್ತೆ ಅನ್ನೋದನ್ನು ಆ ಮನಸ್ಸಲ್ಲಿ ಅಂದ್ಕೊಂಡು ನಾವು ಕಾಯಿನ್ ಅಂಟಿಸಿದ್ರೆ ಅದು ಕಾಯಿನ್ ಅಂಟ್ಕೊಳುತ್ತೆ. ಆಗಲ್ಲ ಅನ್ನೋದಾದರೆ ಕಾಯಿನ್ ಅಂಟ್ಕೊಳೋದಿಲ್ಲ. ಅದರಲ್ಲೂ ಈ ದೇವಸ್ಥಾನಕ್ಕೆ ಅದು ಬಾಗಿಲೇ ಇಲ್ಲ. ನೀವು ನೋಡಿದ್ದೀರಾ, ಬಾಗಿಲೇ ಇಲ್ಲ ಅದಕ್ಕೆ. ಈಗ ನಾವೇನಾದರೂ ಹರಕೆ ಹೊತ್ಕೊಂಡು ಬಂದಿರ್ತೀವಿ, ನಮ್ಗೆ ಈ ಕೆಲಸ ಆಯಿತು ಅಂದರೆ ನಿನಗೆ ಇಲ್ಲೇ ಕೋಳಿ ಎಲ್ಲ ಕುಯ್ದು ಅಡುಗೆ ಮಾಡಿ ನಿನಗೆ ಎಡೆ ಮಾಡ್ತೀವಿ ಅಂತೆಲ್ಲ ಅಂದ್ಕೊಂಡು ಬಂದರೆ ಅಲ್ಲಿ ಹೋಗಿ ನಾವು ಕೋಳಿ ಎಲ್ಲ ಕುಯ್ದು ಅಡುಗೆ ಎಲ್ಲ ಮಾಡ್ಕೊಂಡು ನಾವು ಅಲ್ಲೇ ಊಟ ಮಾಡಿನೂ ಸಹ ಬರ್ಬೋದು. ಮತ್ತು ಈ ಕಡೆ ಒಂದು ಮುತ್ಕದ ಮರ ಇದೆ ನೋಡಿ, ಅಲ್ಲಿಗೆ ಹರಕೆ ಎಲ್ಲ ಕಟ್ಟಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಾವೇನು ಅಂದ್ಕೊಳ್ತೀವೋ ಅಲ್ಲಿಗೆ ಅಮ್ಮನ ಸೆರಗಿಗಾದ್ರೂ ಕಟ್ಬೋದು, ಇಲ್ಲಾಂದರೆ ಮುತ್ಕದ ಮರ ಇದೆಯಲ್ಲ ಅಲ್ಲಿಗಾದ್ರೂ ಸಹ ನಾವು ಹರಕೆ ಕಟ್ಕೊಂಡು ಬಂತು ಅಂದರೆ ನಮಗೆ ಆ ಕೆಲಸ ಆಗುತ್ತೆ. ನಾವು ಅಂದ್ಕೊಂಡು ಕೆಲಸ ಆದಮೇಲೆ ನಾವು ಹೋಗಿ ಹರಕೆ ತೀರಿಸ್ಬಿಟ್ಟು ಬರಬೇಕು. ಈ ಮಾಮೂಲಿ ಟೈಮಲ್ಲಿ ಇಷ್ಟೊಂದು ರಶ್ ಏನಿರೋದಿಲ್ಲ. ಈ ಅಮಾಸೆ ಪೌರ್ಣಮಿ ಬಂತು ಅಂದರೆ ತುಂಬ ರಶ್ ಇರುತ್ತೆ. ಕಾಲಿಡೋಕ್ಕೂ ಸಹ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರುತ್ತೆ. ಯಾಕೆಂದರೆ ಇದು ತುಂಬ ಪವರ್ಫುಲ್ ದೇವಸ್ಥಾನ. ಯಾರೆಲ್ಲ ಹೋಗಿಲ್ಲ ಒಂದ್ಸರಿ ಹೋಗಿ, ನಿಮಗೇನೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಶಕ್ತಿ ಇದೆ ಅಂತವು. ಅದರಲ್ಲೂ ನಾವು ನಿಂಬೆಹಣ್ಣಿನ ದೀಪ, ಬೆಲ್ಲದ ದೀಪ ಈ ಥರ ದೀಪ ಹಚ್ಚೋದ್ರಿಂದ ನಮ್ಗೆ ಏನೇ ಕಷ್ಟ ಇದ್ರೂ ಬಗೆಹರಿಯುತ್ತೆ. ನೋಡಿ, ನಂದು ಪೂಜೆ ಎಲ್ಲ ಮುಗೀತು. ನಾನು ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ನೋಡಿ, ಅದು ಮೇನ್ ರೋಡಲ್ಲೇ ಇರೋವಂಥದ್ದು. ನೋಡಿ, ಅಲ್ಲಿ ಮೆಟ್ಲಿದೆ, ಆ ಮೆಟ್ಲು ಹತ್ಕೊಂಡು ನಾವು ಹೋಗೋವಂಥದ್ದು. ಬರಬೇಕಾದ್ರೂ ಆ ಕಡೆಯಿಂದನೇ ಬರ್ಬೋದು, ಹೋಗಬೇಕಾದ್ರೂ ಆ ಕಡೆಯಿಂದನೇ ಅಂದರೆ ಮೇನ್ ರೋಡಿಂದ ನಾವು ಬರೋದು ಒಳಗಡೆ. ನೋಡಿ, ಮೇನ್ ರೋಡಲ್ಲೇ ದೇವಸ್ಥಾನ ಇರೋವಂಥದ್ದು ಇದು. ನಾನು ಈ ದೇವಸ್ಥಾನಕ್ಕೆ ಒಂದು 10 ವರ್ಷದಿಂದನೂ ಬರ್ತಾ ಇದ್ದೀನಿ. ನನಗೆ ತುಂಬ ಚೆನ್ನಾಗಿ ಒಳ್ಳೆಯದಾಗಿದೆ. ಏನೇ ನನಗೆ ಕಷ್ಟ ಇದ್ರೂ ನಾನು ಇಲ್ಲಿಗೆ ಬರ್ತೀನಿ, ನನಗೆಲ್ಲ ಬಗೆಹರಿಯುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.